ಎನರ್ಜೆಟಿಕ್ ಆಗಿದ್ದಾರೆ. ಕಳ್ಳ ಮಾವಿನಕಾಯಿ ಕಳ್ಳ. ಅಯ್ಯೋ ಅಜ್ಜಿನೂ ಬಂತವ. ಇನ್ನೇ ಅಜ್ಜಿ ಬಂದು ಕಣೋ ಈ ಗಾಜು ಸಣ್ಣ ಪೆನ್ಸಿಲ್ ತರಿಸಿದ್ದೆ ನಾನು. ಸೊ ಅದರಿಂದ ಮೆಹಂದಿ ಹಾಕೊತಾ ಇದ್ದೀನಿ. ಇದೆಲ್ಲ ನೈಟ್ ಹಾಕೊಂಡಿದ್ದೆ, ನಿದ್ದೆ ಬಂತು ಅಂತ ಮಲ್ಕೊಂಬಿಟ್ಟೆ. ಸೊ ಇವಾಗ ಇದನ್ನೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಯ್ತು, ನೀನ್ ಈಗಲೂ ಅಳ್ಬೇಡ, ಸುಂದರ. ಆಯ್ತು ಆಯ್ತು. ಮೆಹಂದಿ ಹಚ್ಚಿದ ಸ್ವಲ್ಪ ಹೊತ್ತಿಗೆ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಬಂದರು. ಅಷ್ಟರಲ್ಲಿ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ನಾವಿವತ್ತು ಸಿದ್ಧಗಂಗಾ ಮಠ ಹೋಗ್ತಿದ್ದೀವಿ ಫ್ಯಾಮಿಲಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಲಿಂಗಧಾರಣೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿನ್ನೆ ಹೋಗ್ಬಿಟ್ಟು ನಾವೆಲ್ಲ ಕೇಳ್ಕೊಬಂದಿದ್ವಿ, ಲಿಂಗ ಎಲ್ಲ ತೊಗೊಂಬಂದಿದ್ವಿ. ಸೊ ಇವತ್ತು 5:30 ಅಷ್ಟೊತ್ತಿಗೆ ನಾವು ಅಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಹೆಂಗೆ ಮಾಡ್ತಾರೆ ಏನು ಅಂತ ಏನಾದರೂ ವೀಡಿಯೋ ಅಲೋಡ್ ಇದೆ ಅಂತಂದರೆ ತೋರಿಸ್ತೀನಿ, ಇಲ್ಲಾಂದರೆ ಆಗಲ್ಲ. ಸೊ ನೋಡ್ತಾ ಇರಿ. ನಾನು ಬೆಳಗ್ಗೆ 2:30ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಒಂದು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಸೊ ಇಷ್ಟೇ ಅಪ್ಡೇಟ್ಸ್. ನಮ್ಮ ಜೊತೆ ನಮ್ಮ ಅಮ್ಮ ಇದ್ದಾರೆ, ಜೊತೆಗೆ ವಿನೋರ್ ಅಜ್ಜಿ ಬರ್ತಾರೆ. ಆ್ಯಂಡ್ ವಿನು ಟೀ ತರಕ್ಕೆ ಹೋಗಿದ್ದಾನೆ. ವಿನೋರ್ ಅಜ್ಜಿನ ಪಿಕ್ ಮಾಡಿಕೊಂಡು ಇವಾಗ ಹೊರಡಬೇಕು. ಸೊ ಅಷ್ಟೇ ಗೈಸ್. ಟೀ ಕುಡಿತಾ ಇದ್ದೀವಿ, ಹೋಗಬೇಕು. ಮಾರ್ನಿಂಗ್ ಎಲ್ಲ ಜನರು ಅಲ್ಲಿ ವಾಕಿಂಗ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಮ್ಮಮ್ಮ ಅವ್ರ ಅಜ್ಜಿಗೆ ಕಾಲು ಎಳಿತಾಯಿದ್ರು, ನಿಮ್ಮತ್ಕೊಂಡು ಕಳ್ಸಂದ್ರೆ ಲೈಕ್ ಅವ್ರ ಗಂಡನ ಕಳಿಸು ಅಂತೆಲ್ಲ ಹೇಳ್ಕೊಂಡು. ಚಡ್ಡಿ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಅಮ್ಮನ ನೋಡು, ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ನಾವು ಫಸ್ಟ್ ಟೈಮ್ ಮಾರ್ನಿಂಗ್ ಹೋಗಿದ್ದು. ಯಾರೂ ಇರಲಿಲ್ಲ, ತುಂಬ ಪ್ರಶಾಂತವಾಗಿತ್ತು. ದೇವ್ರುಗಳ್ದು ಸಾಂಗ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಫೈನಲಿ ವಿ ರೀಚ್ ಡೆಸ್ಟಿನೇಷನ್ ಥರ ರೀಚ್ ಆಗಿದ್ದೀವಿ. ಈಗ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಎಲ್ಲ ಮಾಡ್ತಿದ್ದಾರೆ ಗೊತ್ತಿಲ್ಲ, 5:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲೇ ಪ್ರೇಯರ್ ಮಾಡ್ಸೋದು ಗೊತ್ತಿರಲಿಲ್ವಾ? ಇವಾಗೆಲ್ಲ ಸ್ಕೂಲ್ ರಜೆ ಕೊಟ್ಬಿಟ್ಟು ಪ್ರಶಾಂತವಾಗಿದೆ. ನಾವು ಮಾರ್ನಿಂಗ್ 5 o'clock ಇರಬೇಕಂತ ಹೇಳಿದ್ರು. 5 o'clock ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಒಂದು 5:30 ಅಷ್ಟೊತ್ತಿಗೆಲ್ಲ ಪೂಜೆ ಸ್ಟಾರ್ಟ್ ಆಯಿತು. ಸೊ ಒಳಗಡೆ ಕರ್ಕೊಂಡೋಗಿ ಅವ್ರದ್ದೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಮ್ಮ ಕೈಯಲ್ಲಿ ಲಿಂಗ ಕೊಟ್ಟರು. ಜೊತೆಗೆ ಮನೇಲಿ ಪೂಜೆ ಯಾವ ರೀತಿ ಮಾಡಬೇಕನ್ನೋದನ್ನು ನಮಗೆ ಹೇಳಿಕೊಟ್ರು. ಆ್ಯಂಡ್ ನೀವು ಯಾರಾದರೂ ಈ ಕ್ಷೇತ್ರದಲ್ಲಿ ಲಿಂಗಧಾರಣೆ ಮಾಡಿಸ್ಕೋಬೇಕಂತ ಇದ್ದರೆ ಒಂದಿನ ಮುಂಚೆನೇ ಹೋಗಿ ಅಲ್ಲೆಲ್ಲನೂ ವಿಚಾರಿಸ್ಕೊಂಡು ಬುಕ್ಕಿಂಗ್ ಮಾಡಿ ಬರಬೇಕು. ಅಂದರೆ ನಾಳೆ ನಾವು ಬರ್ತಿದ್ದೀವಿ, ಈ ಥರ ಪೂಜೆ ಇದೆ ಅಂತ ಹೇಳಿ ಬುಕ್ಕಿಂಗ್ ಮಾಡಿ ಬರಬೇಕು. ನಾವಾದರೂ ಹಿಂದಿನೇ ಹೋಗಿಬಿಟ್ಟು ಬುಕ್ಕಿಂಗ್ ಮಾಡಿ ಬಂದಿದ್ದು. ನಮ್ಮ ಲಿಂಗಧಾರಣೆ ಪೂಜೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಕೂಡ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಅಲ್ಲೇ ಪ್ರಸಾದ ಇತ್ತು, ಬಿಕಾಸ್ ಬೆಳಗ್ಗೆ ಪೂಜೆಗೆ ಬಂದಿರೋರಿಗೆ ಅಂತ ಹೇಳ್ಬಿಟ್ಟು ಮಾಡಿಸಿರ್ತಾರೆ. ಸೊ ಅದನ್ನೆಲ್ಲ ತಿನ್ಕೊಂಡು ಹಾಗೆ ಆಚೆ ಬಂದ್ವಿ. ನನಗಂತೂ ಒಳ್ಳೆ ಡಿವೈನ್ ಫೀಲಿಂಗ್ ಬರ್ತಾಯಿತ್ತು, ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿ ಪೂಜೆ ಆಗಿದ್ದರಿಂದ, ನಾನು ಫಸ್ಟ್ ಟೈಮ್ ಪೂಜೆ ಮಾಡಿದ್ರಿಂದ
ನಂಗೊಂಥರ ಒಳ್ಳೆ ಫೀಲ್ ಅನ್ನಿಸ್ತಾ ಇತ್ತು. ಇಲ್ಲ ನಮ್ಮ ಅಜ್ಜಿ ನಮ್ಮನ್ನು ಕರ್ಕೊಂಡು ಅಲ್ಲೆಲ್ಲ ಸುತ್ತಾಡಿತ್ತು. ನೋಡಲ್ಲ ನಮ್ಮ ಅಜ್ಜಿ ನೋಡೋದು ಒಂದೇ, ನಮ್ಮ ಅಜ್ಜಿ ನೋಡೋದು ಒಂದೇ. ಹಂಗೆ ಐತೆ ನೋಡ್ಬೇಕಾರೆ ಕರೆಕ್ಟಾಗಿ ನೋಡ್ಬೇಕಾರೆ ಹಂಗೆ ಈಗ ನೋಡು, ಬ್ರೈಟ್ನೆಸ್ ಸ್ಮೈಲ್ ನೋಡು ಹಂಗೆ ನೋಡು, ಕರೆಕ್ಟ್ ತಾನೆ? ಮುಗೀತು, ಇವಾಗ ಹೋಗ್ತಾ ಇದ್ದೆ ಮನೆಗೆ. ನಿಮ್ದೆ ನಮ್ಮ ಮದುವೆ, ಬರ್ತೀವಿ ಆಯಿತು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇದ್ರದ್ದು ಆಸೆ ಇದ್ರಲ್ಲಿ ನಿಮಗೆ ಪಾರ್ಸ ಇದು ಕಳಿಸ್ತೀವಿ ಆ ಡ್ರೆಸ್ಗೆ ಅಂತಂದರು. ಸರಿ ಆಯಿತು. ನನ್ನ ತಮ್ಮ ಓದೋ ಸ್ಕೂಲು ಮಠ. ಅವ್ರು ಅದನ್ನೇ ಹೇಳ್ತಾ ಇದ್ರು, ಅಜ್ಜಿಗೆ ಟೀ ಕೊಡು ಕಾಫಿ ಕೊಡು ಅಂತ. ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ಯಾಕಂದ್ರೆ ಅವ್ರ ಬಿಹೇವಿಯರ್ ಮೇಲೆ ಅಲ್ವಾ ಮಕ್ಕಳು ಎಲ್ಲ ಸೌಕರ್ಯ ಮಾಡಿಬಿಟ್ಟು ಹಾಗೆ ತುಮಕೂರಲ್ಲಿ ವಿನು ಅವ್ರ ಫ್ಯಾಮಿಲಿಯವ್ರು ಸ್ವಲ್ಪ ಜನ ಇದ್ದರು, ಅವ್ರಿಗೂ ಕಾರ್ಡ್ ಕೊಡಬೇಕಿತ್ತು, ಮದುವೆ ಕಾರ್ಡು. ಸೊ ಅದನ್ನೆಲ್ಲ ಕೊಟ್ಕೊಂಡು ನಾವು ಹಾಗೆ ಹೊರಟಿದ್ದು ದೊಡ್ಡಬಳ್ಳಾಪುರ ಕಡೆಗೆ. ಸೊ ಇವಾಗ ನಾವು ಹೋಗ್ತಿರೋದೆ ವಿನು ಚಿಕ್ಕಮ್ಮ ಮನೆಗೆ. ಅಲ್ಲೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಸ್ಟ್ರೈಟ್ ಬೆಂಗಳೂರು ಬರಬೇಕು. ಸೊ ನಾವು ದೊಡ್ಡಬಳ್ಳಾಪುರ ಸೈಡ್ ಹೋಗೋ ರೂಟಲ್ಲಿದ್ದೀವಿ. ಕಳ್ಳ ಮಾವಿನಕಾಯಿ ಕಳ್ಳ. ಅಯ್ಯೋ ಅಜ್ಜಿನೂ ಬಂದು ತಗೋ. ಇನ್ನೇ ಅಜ್ಜಿ ಬಂದು ಕಣ. ಸೊ ಅವತ್ತಿನ ದಿನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವಿಡಿಯೋನ. ಸೊ ಅದ್ರ ನೆಕ್ಸ್ಟ್ ಡೇ ಏನಾಯಿತು ಶಾಸ್ತ್ರದಲ್ಲ, ವಿಡಿಯೋ ನೆಕ್ಸ್ಟ್ ಬರುತ್ತೆ. ಆಲ್ ಆಫ್ ಫೈನ್. ಸೊ ಇವತ್ತು ನಮ್ಮದು ಚಪ್ಪರ ಶಾಸ್ತ್ರ, ಲೈಕ್ ಶಾಸ್ತ್ರಗಳು ನಡೀತಿದೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಈಗ ತಾನು ಚಪ್ಪರ ಶಾಸ್ತ್ರ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಇದ್ದೆ. ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೆಂಗಾಗುತ್ತೆ ಎಲ್ಲ ತೋರ್ಸೋಕ್ಕೆ. ಸೊ ನೋಡ್ಬೋದು ಚಪ್ಪರ ಶಾಸ್ತ್ರಕ್ಕೆ ಆಲ್ರೆಡಿ ಪೂಜೆ ಎಲ್ಲ ಮುಗಿದಿದೆ. ಚಪ್ಪರ ಒಂದು ಹಾಕಬೇಕು ಮನೆಗೆ. ಇವಳು ನನ್ನ ತಂಗಿ ಪದ್ಮ ಅಂತ ಹೇಳಿ. ಈ ಕಡೆ ಬಾ, ಕಾಣಿಸ್ತಾನೆ ಇಲ್ಲ ಅದು ಬೆಳಕು. ಆಮೇಲೆ ಅಯ್ಯೋ ತಂಗಿ ಆದ್ರೆ ಅಕ್ಕ ಥರ ಇದ್ದಾಳೆ ಗೈಸ್. ಇದು ನೋಡಿ ಒಂದೇ ಥರ ಇದ್ದೀವಿ, ಬಟ್ ಹೈಟು ವೆಯ್ಟು ಡಿಫ್ರೆನ್ಸ್ ಇದೆ ಅಷ್ಟೇ. ಇನ್ನು ನನ್ನ ತಂಗಿ ಸ್ನಾನಕ್ಕೆ ಹೋಗಿದ್ದಾಳೆ. ಮನೆಯೆಲ್ಲ ಮೆಸ್ಸಿ ಇದೆ, ತಪ್ಪು ತಿಳ್ಕೊಂಬಿಡಿ. ಮದುವೆ ಮನೆ. ಇವರು ನಮ್ಮ ಅತ್ತೆ ಮಗಳು. ಹಾಯ್ ಮಾಡು. ಏನು ನಿಮ್ಮ ಹೆಸರು? ಸಾಂಚಿತಾ. ನಿಮ್ಮದು? ಧನಂಜಯ. ನಿಂದೇನು ಹೆಸರು? ಗುಂಡ. ನಿನ್ನ ಹೆಸರು? ಆರ್ಸ. ನನ್ನ ಅರ್ಧ ಹೆಸರು ತಿನ್ಕೊಂಬಿಟ್ಟವ ನೀವು. ನಂದು ನನ್ನ ತಮ್ಮ, ನಮ್ಮ ಸ್ವೀಟ್ ತಮ್ಮ. ಸೊ ಇದು ನನ್ನ ಔಟ್ಫಿಟ್. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್ ಕಮೆಂಟ್ ಮಾಡಿ. ಮತ್ತು ಶಾಸ್ತ್ರಗಳೆಲ್ಲ ಇನ್ನೂ ನಡೀತಿದೆ. ಹೆಂಗಾಗುತ್ತೆ ಏನು ಅದೆಲ್ಲ ತೋರಿಸ್ತೀನಿ. ನಮ್ಮಮ್ಮ ಇದ್ದಾರೆ, ಬಾರಮ್ಮ. ಆಗಲೇ ಎಲ್ಲಡಿಕೆ ಬಾಯಿಗೆ ಹಾಕೊಂಡ್ಬಿಟ್ಟವ್ರೆ. ಹೆಂಗನ್ನಿಸ್ತೈತ್ಮ? ಮಗಳನ್ನ ಕಳಿಸ್ತಿದ್ಯಾ?
ಫೀಲಿಂಗ್ ಆಗ್ತಿದೆ, ಕಷ್ಟ ಆಗ್ತಿದೆ, ಸಂಕಟನೂ ಆಗ್ತಿದೆ ಒಂದು ಕಡೆ. ನಾನು ಅಳ್ತೀನಾ? ನಾನು ಅಳಬೇಕು ನೀನು ಹೋಯ್ತಿ ಅಂತ. ಅಲ್ಲ, ನಾನು ಮದುವೆ ಆದ್ಮೇಲೆ ಅಳ್ತೀನ ನಿಮ್ಮನ್ನ ಬಿಟ್ಟೋಯ್ತೀನಿ ಅಂತ. ಅಳ್ತೀನಾ ಅಳಲ್ವಾ? ಅಳಲ್ಲ. ಅಳಲ್ಲ. ನೀನು ಅಳ್ತೀನಿ ಅಂತ. ನೀನೇ ಅಳ್ತೀನಿ ಅಂತ. ಪದ್ಮನ್ ಕೇಳ್ತೀನಿ ಇರು. ಪದ್ಮ, ನಾನು ಇವಾಗ ಮದ್ವೆ ಆಗಿ ಹೋಯ್ತೀನಲ್ಲ ಅವ್ರ ಮನೆಗೆ, ಅಳ್ತೀನ ಅಳಲ್ವಾ? ಯಾರು? ನಾನು. ನೀನು ಅಮ್ಮನ್ ಬಿಟ್ಟೋಯ್ತೀನಿ ಅಂತ ಅಳ್ತೀನ ಅಳಲ್ವಾ? ನೀನು ಹಚ್ಕೊಂಡು ರೆಡಿ ಆಗೋ ಅಂತ ಹೇಳು. ಅಳ್ತೀನ ಅಳಲ್ವಾ? ಅಳಲ್ಲ. ಅಳಲ್ಲ. ಆಯ್ತು, ನೀನು ಅಳ್ತೆ ಬಿಡು, ನಂಗೆ ಗೊತ್ತು. ಅಮ್ಮ, ನಾನು ಇವಾಗ ಮದ್ವೆ ಆಗ್ಬಿಟ್ಟು ಹುಡ್ಗನ ಮನೆಗೆ ಹೋಯ್ತೀನಲ್ವಾ, ಅಳ್ತೀನ ಅಳಲ್ವಾ? ನಿನ್ ಗಳ ಬರ್ತದಲ್ವ, ನಮ್ ಗಳ ಬರ್ತದ ಗ್ಯಾರಂಟಿ. ನಾನು ಅಳ್ತೀನ ಅಳಲ್ವಾ? ನೀನ್ ಅಳಬೇಡ, ನೀನ್ ಯಾಕೆ ಅಳ್ತೀಯ? ಅಳ್ತಾ ಕಣ ಮಗಳೇ, ನಾನು ಅಳ್ತೀನ ಅಳಲ್ವಾ? ನೀನ್ ಅಳ್ತಾ ಹಚ್ಚಿಯ ಯಾಕೇಳು? ಅಮ್ಮನ ಮನೆ ಬಿಟ್ಟು ಹಚ್ಚಿ, ಅಪ್ಪನ ಬಿಟ್ಟು ಹಚ್ಚಿ ಅಂತ ಅಳ್ತಾ ಹಚ್ಚಿಯ ನೀನು. ಯಾಕೆ ಹೇಳು? ಅದು ಪ್ರೀತಿ ಅಂತ ಇರ್ತದೆ. ಅನ್ನ ತಿಂದಾಗ ಎಲ್ಲ ತಿಂತಿರ್ತೀವಲ್ಲ, ಒಂದಿನ ಊಟ ಮಾಡ್ಬೇಕಾದ್ರೆ ಎಲ್ಲ ನೆನ್ಸ್ಕಚ್ಚಿಯ, ಎಲ್ಲ ಜೊತೆ ಕೂತ್ಕೊಳ್ತಾವ ಅಂತ ಅದ್ ನೆನ್ಸ್ಕೊಬೇಕಲ್ಲ. ಜಗಳ ಮಾಡಿದ್ರೆ ಅವಾಗ ನೆನ್ಪು. ತಾತ ನೀನ್ ಹೇಳು. ನಾನಿವಾಗ ಮದ್ವೆ ಆಗ್ಬಿಟ್ಟು ಹೋಯ್ತೀನಲ್ಲ, ಅಳ್ತೀನ ಅಳಲ್ವಾ? ಆಯ್ತು, ನಾನಿವಾಗ ಅಳ್ತೀನ ಅಳಲ್ವಾ? ಅಳ್ತೀಯ ಅಳ್ತೀಯ ಕಣ. ಬಿಟ್ಟೋಗ್ಬೇಕಾರೆ ಅಳ್ತೀನ ಅಳ್ತೀಯ? ಅಳ್ತೀನ. ಹ್ಞೂ ಸರಿ ಅಂಕಲ್ ಮಾಡ್ತೀನಿ. ಹೇಳ್ರಿ, ನಾನು ಬಿಟ್ಟೋಗ್ಬೇಕಾರೆ ಅಳ್ತೀನ ಅಳಲ್ವಾ? ಅಳ್ತಿ ಹೇಳೋದಿಲ್ಲ ಅಂತ ಅಂದೆ ಅಪ್ಪ. ಹಳ್ಳಿ ಅಳ್ತಾ ಕಣ, ಎಲ್ಲ ಹೆಣ್ಮಕ್ಳು ಅಳ್ತೀಯ. ನಾನು ಸ್ಟ್ರಾಂಗ್ ಅಲ್ಲ, ನಾನು ಅಳಲ್ಲ ಗೊತ್ತಾ? ಅಜ್ಜಿ ಅಳ್ತೀನ? ಅಳ್ತೀಯ? ಇಲ್ಲಿ ಅಳ್ತೀಯ ಕಣ. ಅಳ್ತೀಯ ಕಣ. ಆಯ್ತು, ನೀನ್ ಈಗ್ಲೂ ಅಳ್ಬೇಡ, ಸುಂದರ. ಆಯ್ತು ಆಯ್ತು ಸುಂದರ. ನನಗೆ ಒಂಥರ ಇದ್ದದೆ, ಸುಮ್ಮನೆ ಬಿಡು. ನನಗೆ ಸರಿ ಸರಿ ಆಯ್ತು. ನಂಗೊಂಥರ ಮಜಾ. ಬೇರೆಯವ್ರನ್ನ ಅಳ್ಸಲ್ಲ, ಅಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಅಳ್ತೀನ ಅಳಲ್ಲ ನೋಡ್ಬೇಕು. ನನ್ನ ತಮ್ಮ ಗೈಸ್, ನನಗೆ ನನ್ನ ತಮ್ಮನ ಬಿಟ್ಟೋಗೋದೇ ಬೇಜಾರು. ಗುಂಡ, ನೀನು ಅಳ್ತೀಯಾ? ಈಗಲೇ ಅಳ್ಬಿಡ. ಆಯ್ತು, ಕಣ್ಣೀರು ಇಟ್ಕೋ, ಖರ್ಚಾಗ್ಬಿಡುತ್ತೆ. ನೀರು ಅಷ್ಟೇ ಗೈಸ್. ಅಂಕಲ್ ಯಾವಾಗ ಕಲ್ತ್ರಿ ಚಪ್ರ ಹಾಕೋದು? ಏನೇನೋ ಕಲ್ತ್ಕೊಬಿಟ್ಟಿದ್ದೀರಾ ಊರಲ್ಲಿ? ನಿಮ್ಮ ಕರೆದು ಸ್ವಲ್ಪ ಆಯಿತು. ಸೊ ನೋಡಿ ಗಾಯ್ಸ್, ಈಗ ಸ್ಟೆನ್ಸಿಲ್ ತರಿಸಿದ್ದೆ ನಾನು. ಸೊ ಅದರಿಂದ ಮೆಹಂದಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೈಟ್ ಹಾಕ್ಕೊಂಡಿದ್ದೆ, ನಿದ್ದೆ ಬಂತು ಅಂತ ಮಲ್ಕೊಂಬಿಟ್ಟೆ. ಸೊ ಇವಾಗ ಇದನ್ನೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಡೂಯಿಂಗ್ ಮೆಹಂದಿ. ಕೈ ತೋರಿಸು, ಮುಖ ತೋರಿಸು, ನಿನ್ನ ತೋರಿಸು. ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲರಿಗೂ ಸ್ಟೆನ್ಸಿಲ್ ತರಿಸ್ಬಿಟ್ಟಿದ್ದೆ. ಮೆಹಂದಿ ಹಚ್ಚಿದ ಸ್ವಲ್ಪ ಹೊತ್ತಿಗೆ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಬಂದರು. ಅಷ್ಟರಲ್ಲಿ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆಕೆ ಪದ್ಮ ಅರ್ಶಿನ ಎಲ್ಲ ಕುಟ್ಟಾದ್ಮೇಲೆ ಕಳಶ ಪೂಜೆ ಮಾಡಿಸಿದ್ರು. ಸೊ ಕಳಶ ಪೂಜೆ ಆದಮೇಲೆ ಮನೇಲಿ ಒಂದು ಅರ್ಶಿನ ಹಚ್ಚಿದ್ರು. ಸೋದ್ರ ಮಾವ ಕೈಯಲ್ಲೇ ಫಸ್ಟ್ ಪೂಜೆ ಮಾಡಿಸ್ಬೇಕು, ಫಸ್ಟ್ ಅರ್ಶಿನ ಹಚ್ಚಿಸ್ಬೇಕಂತ ಹೇಳಿಬಿಟ್ಟು ನಮ್ಮ ಮಾಮ ಕೈಯಲ್ಲೇ ಪೂಜೆ ಮಾಡಿಸಿದ್ರು. ಒಂದು ಅರ್ಶಿನ ಕೂಡ ಹಚ್ಚಿಸಿದ್ರು. ನಮ್ಮ ಮಾವಂಗೆ ಶಾಸ್ತ್ರ ಹೇಳ್ಕೊಡಕ್ಕೆ ಹೋಗಿ ನನಗೆ ಶಾಸ್ತ್ರ ಮರ್ತೋಗಿತ್ತು. ಆ್ಯಕ್ಚುಲಿ ನಾವು ಶೂಟ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ವಿನು ಮನೆ ಹತ್ರ ಅರ್ಶಿನ ಶಾಸ್ತ್ರ ಇಟ್ಕೊಂಡಿದ್ವಿ, ಡೆಕೋರೇಷನ್ ಎಲ್ಲ ಮಾಡಿಸ್ಬಿಟ್ಟು. ಸೊ ನಾನು ಇಲ್ಲಿ ಸ್ವಲ್ಪ ಹಚ್ಚಿ ಅಂತ ಕೇಳಿದ್ರು, ಅವ್ರು ಹಚ್ಚಿ ಮಡಗಿದ್ರು.
ಇಲ್ಲಿ ಇಲ್ಲ ಆಯ್ತು ನನಗೆ ಈಗ ಎಡಿಟ್ ಮಾಡಬೇಕಾದ್ರೆ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಫುಲ್ ನಗು ಬರ್ತಿದೆ. ನಾನಂತೂ ಬೇಡ್ಕೊತಿದ್ದೀನಿ ಕಮ್ಮಿ ಹಚ್ಚಿ ಸ್ವಲ್ಪ ಹಚ್ಚಿ ಅಂತ ಎಲ್ರಿಗೂ. ಇವ್ರು ಮಾತ್ರ ಸರಿಯಾಗಿ ಹಚ್ಚಿ ಇಡ್ತಿದ್ದಾರೆ. ಸೊ ಆದರೂ ಚೆನ್ನಾಗಿದೆ. ಫ್ಯಾಮಿಲಿಯೆಲ್ಲ ಟುಗೆದರ್ ಆಗಿ ತುಂಬ ಚೆನ್ನಾಗಿ ಶಾಸ್ತ್ರ ಎಲ್ಲ ಮಾಡಿಕೊಟ್ರು. ನಮ್ಮ ಮನೆಯಲ್ಲಿ ಏನೇನು ಶಾಸ್ತ್ರ ಮಾಡಿದ್ರು ಅದನ್ನು ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ವಿನ್ನು ಮನೆ ಹತ್ರ ಏನೇನು ಶಾಸ್ತ್ರ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಟಿಲ್ ಡೆ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.